892ನೇ ಜಯಂತ್ಯೋತ್ಸವವನ್ನು ಆಚರಿಸ್ತಾ ಇದ್ದೀವಿ. ಸುಮಾರು 850 ವರ್ಷಗಳ ಹಿಂದೆ ಸಾಮಾಜಿಕ ಕ್ರಾಂತಿಯ ಹರಿಕಾರರಾಗಿ ಮೇಲು ಕೀಳೆನ್ನದೆ ಸಮಾಜದಲ್ಲಿ ವಾಸಿಸುವಂಥ ಎಲ್ಲ ಜನಗಳು ಸಹ ಒಂದೇ ಅಂತೇಳಿ ಜಾತೀಯತೆ ವಿರುದ್ಧ ಹೋರಾಟವನ್ನು ಮಾಡಿ ಸಮಾಜದ ಸಮಾನತೆಯನ್ನು ತರಬೇಕು ಅಂತೇಳಿ ಶ್ರಮಿಸಿದಂಥ ಮಹಾನ್ ಗುರು ಬಸವೇಶ್ವರರು. ಪ್ರವಾದಿಗಳು ನಾವು ದೇವರಿಗೆ ಸಮಾನ ಅಂತ ಹೇಳ್ಕೊಳ್ತಾರೆ. ಬಸವಣ್ಣ ಎಂದಿಗೂ ಸಹ ನಾನು ದೇವರಂತ ಹೇಳ್ಕೊಳ್ಳಿಲ್ಲ, ನಾನು ಮಾದಾರ ಚೆನ್ನಯ್ಯನ ಮಗ ಅಂತ ಹೇಳ್ಕೊಳ್ತಾರೆ. ಅವರ ಹಿಂದಿನ ಒಂದು ಇದನ್ನು ಉಲ್ಲೇಖ ಮಾಡಿ ಸಮಾಜಕ್ಕೋಸ್ಕರ ತಮ್ಮ ದೇಹವನ್ನು ಖಂಡಿಸಿ ದುಡಿದಂಥ ಒಂದು ಮಹಾನ್ ವ್ಯಕ್ತಿ ಈ ಜಯಂತ್ಯೋತ್ಸವವನ್ನು ಇವತ್ತು ಆಚರಣೆ ಮಾಡ್ತಾಯಿದ್ದೀವಿ. ಪ್ರಮುಖವಾಗಿ ಬುದ್ಧ, ಬಸವ, ಅಂಬೇಡ್ಕರ್ ಅವರು ಏನು ಈ ಮನುಕುಲಕ್ಕೆ ಒಂದು ದಾರಿದೀಪವಾಗಿ ಹಾಕೊಂಡ ಮಾರ್ಗದರ್ಶನ ನಡೆದರೆ ಮಾತ್ರ ಇವತ್ತು ಪ್ರಪಂಚದಲ್ಲಿ ಶಾಂತಿ ನೆಮ್ಮದಿ ಸಿಗೋದಕ್ಕೆ ಸಾಧ್ಯ. ಯಾಕೆ ನಮ್ಮಲ್ಲಿ ಈ ಪುರೋಹಿತಶಾಹಿ ವೈದಿಕ ಸಂಸ್ಕೃತಿಗಳು ನಮ್ಮನ್ನು ಬೆಂಬೆಳೆದ ಭೂತದಂತೆ ಬೆಳ್ಕೊಂಡ್ಬಂದ್ಬಿಟ್ಟಿದೆ. ಇವತ್ತು ಬಹುಶಃ ಇವತ್ತು ಒಂದು ಪುರೋಹಿತಶಾಹಿಯ ವರ್ಗನೂ ಸಹ ಬಸವ ಜಯಂತಿ ಆಚರಿಸ್ತಾ ಇದೆ. ಅವರ ಬಸವ ಕಾರ್ಯಕ್ರಮ ಬಂದು 4 ಕಾಲಿನ ಬಸವಣ್ಣ, ಅದಕ್ಕೆ ರುದ್ರಾಭಿಷೇಕ, ಹೋಮ, ಹವನಗಳನ್ನು ಮಾಡಿ ಅವರು ಬಸವ ಜಯಂತಿ ಕಾರ್ಯಕ್ರಮ ಮಾಡ್ತಾ ಇದ್ದಾರೆ. ಆದರೆ ಇಲ್ಲೇ ಲೆಕ್ಕ ಹಾಕ್ಕೊಳ್ಳಿ ಅವರ ಬಸವ ಜಯಂತಿ ಕಾರ್ಯಕ್ರಮ ಯಾವುದು ನಡೀತಾ ಇದೆ ಅಂತ. ಆ 4 ಕಾಲಿನ ಬಸವಣ್ಣ ನಮ್ಗೆ ವಿರೋಧಿ ಅನ್ನಲ್ಲ, ಆದರೆ ಇವತ್ತೇ ಆ 4 ಕಾಲಿನ ಬಸವಣ್ಣ ಜನನ ಮಾಡಿದ್ದ ಏನೇನೋ ಪ್ರಶ್ನೆಗಳು ಉದ್ಗಮವಾಗ್ತವೆ. ನಾವು ಒಂದು ಪ್ರಶ್ನೆ ಮಾಡುವುದು ಬೇಡ. ನಾವು ನಮ್ಮ ನಡುವೆ ಜಾತಿ ಭೇದ ಎನ್ನದೆ ಒಂದು ಸಾಮೂಹಿಕವಾದ ಬಸವೇಶ್ವರ ಜಯಂತಿಯನ್ನು